ಭೂಮಿ ಅಕ್ರಮ ಮಾಡ್ಕೊಂಡಿವಿ, ನಮಗೆ ಎಷ್ಟು ಅರ್ಜಿ ಕೊಟ್ಟರು ಮಾಡಿಕೊಡ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಗಲಾಟೆ ಮಾಡ್ತೀವಿ, ಬಿಡೋಲ್ಲ. ಇಲ್ಲಿ 100 ಜನ ಬಡವ್ರ ಬಗ್ಗೆಲ್ಲ ಒಂದು 4 ಪಾತಿ 2 ಪಾತಿ ಮಾಡ್ಕೊಂಡವ್ರು 10 ಕೂಟ 5 ಕೂಟ ಅವ್ರ ಮಕ್ಳಿಗೆ ಅನ್ನ ಹಾಕ್ತಾರೆ, ಜೀವನ ಮಾಡ್ತಾರೆ, ಕೂಲಿಗೆ ಹೋಗ್ತಾರೆ, ಅದೇನಾದ್ರು ಮಾಡ್ಕೊಂಡು ಸಾವಿರಾರು 100 ವರ್ಷದಿಂದ ಖಾಲಿನೇ ಇಲ್ಲ ಸರ್. 100 ವರ್ಷದಿಂದ ಖಾಲಿ ಇಲ್ಲ. ಈಗ ನಾವು ಎಲ್ಲ ಸ್ವಲ್ಪ ಸ್ವಲ್ಪ ಮಾಡ್ಕೊಂಡಿದ್ದೀವಿ. 50 ವರ್ಷ ಆಗೋದು ತೆಂಗಿನ ಗಿಡ ಹಾಕಿ ನಾವೇ ಇದಕ್ಕೆ ಅರ್ಜಿ ಕೊಟ್ಟರು ಕೂಡ ನಮ್ಗೆ ಮಾಡ್ಕೊಡ್ತಾ ಇಲ್ಲ ಸರ್ಕಾರ. ಎಲ್ಲ ಕಿತಾಪತಿ ಮಡಗಿ ಹಾಳು ಮಾಡ್ತಾರೆ. ಇಷ್ಟಕ್ಕೆ ನಾವು ದಾರಿ ಮಾಡಿ ಇವರು ಬಂದು ಬಿಡು ಅಂತಾರೆ ಸರ್ಕಾರದವರು. ನಮ್ಮ ಗಲ್ಲಕ್ಕೆ ಹಾಕಿ ಏರ್ಸ್ಬಿಟ್ರು ನಾವು ಬಿಡೋಲ್ಲ ಸರ್. ಏನಕ್ಕೆ ಬಿಡು ಅಂತವ್ರೆ? ಏನ್ ಮಾಡ್ಬೇಕು ಅಂತಿದ್ದಾರೆ? ಆಸ್ಪತ್ರೆ, ವಿಮಾನ ಆಸ್ಪತ್ರೆ ಮಾಡ್ಬೇಕು ಈ ನೀರಾವರಿ ಜಾಗದಲ್ಲಿ. ಅದಕ್ಕೆ ನಾವ್ ಹೇಳ್ದೋ ಹೋಗಿ ಮಾಡಿ, ಬೆಟ್ಟ ಗುಡ್ಡ ಪಕ್ಕ ಗೆದ್ದಲ್ ಭೂಮಿಲಿ ಈ ನೀರ ಜಾಗ 12-20 ಗಂಟೆ ನೀರದ, ರೈತರಿಗೆ ಅನುಕೂಲ ಅದ. ನೀವು ಯಾಕೆ ಬರ್ತೀರಿ ಇಲ್ಲಿಗೆ? ಇಲ್ಲಿ ಆಗಲ್ಲ ಆಸ್ಪತ್ರೆ ಮಾಡಕ್ಕೆ ಅಂತ ತಡಂಗ್ ಮಾಡಿದ್ವಿ ಸರ್. ಅವಾಗ್ಲಿಂದ ಬಂದಿದ್ರ ಅಧಿಕಾರಿಗಳು? ಬಂದಿದ್ವಿ 2 ಸಾರಿ. ಬೋರ್ಡ್ ಗಿಡೆಲ್ಲ ತಂದಿರೋ, ಬೋರ್ಡ್ ನಡೆಸ್ಕೊಳ್ಳಿಲ್ಲ. ನೀವೇನು ಬೋರ್ಡ್ ಹಾಕ್ಬೇಡಿ. ಸದ್ಯ ಅರ್ಥ ಸರ್ವ ಮಾಡಿದ್ದಾರೆ, ಸರ್ವನೂ ಸರಿ ಇಲ್ಲ ನಿಮ್ದು, ಹೋಯ್ತಾರೆ. ಎಷ್ಟು ಜನ ರೈತರು ಕೆಲಸ ಮಾಡ್ತಿದ್ದೀರಾ ಸರ್ ಇಲ್ಲಿ? ರೈತರು 1000 ಜನ ಕೆಲಸ ಮಾಡ್ತಾರೆ. ಏನೇನು ಬೆಳೆ ಬೆಳಿತೀರಿ? ಅದೇ ಭತ್ತ, ಕೂಲಿಗೆ ಹೋಗ್ತಾರೆ, ಈ ತೆಂಗಿಗೆ ಹಿಂಗೆ ಹಾಕೊಂಡವ್ರೆ. ಮತ್ತೆ ನಾವು ಒಂದಷ್ಟು ಅಡಿಕೆ ಹಾಕಿವಿ. ಈಗ 25 ಲಕ್ಷ ಖರ್ಚಾಗಿದೆ ಇದಕ್ಕೆ. ಭೂಮಿಗೆ ಮಣ್ಣು ಹೊಡೆದು ನಮ್ಮದು ಹಿಡುವಳಿ ಜಮೀನು, ಅದ ಸರ್ಕಾರಿ ಜಮೀನು ಅಂತ ಕೊಟ್ಟವ್ರೆ. ಅವಾಗ ಸಾಹೇಬ್ರದ್ದು. ನೀವು ಎಷ್ಟು ವರ್ಷದಿಂದ ಮಾಡ್ತಿದ್ರಿ ಅಲ್ಲಿ? ನಾವು ನಮ್ಮ ತಾತಾರ ಕಾಲದಿಂದ, ತಾತಾರ ಇವೆಲ್ಲ ಪಾಳು ಬೀಜ ತಳಿಂದು ನಮ್ದು ಹಿಡುವಳಿ ಜಮೀನು. ಆಮೇಲೆ ಸಬ್ ಇನ್ಸ್ಪೆಕ್ಟ್ರ್ ಬಂದಿರಲ್ಲ, ಸರ್ ನಿಲ್ಲಿಸಿ, ನಮ್ದು ಹಿಡುವಳಿ ಜಮೀನು, ಇದನ್ನೆಲ್ಲ ಕಿತ್ತು ಹಾಳು ಮಾಡಿದ್ರೆ ನೀವೇ ತಪ್ಪಿಸ್ತಿರಬೇಕಾಯ್ತು. ನಮ್ದು ಹಿಡುವಳಿ ಜಮೀನು, ನಮ್ಮದು ದಾಖಲೆ ತೋರಿಸ್ತೀವಿ ಅಂತ ಹೊಟ್ಟಂದ್ರು. ಇದು ಹೊಡ್ಕೊಂಡ್ರು ಹೊಟ್ಟುವ ಸರ್ಕಾರಿ ಜಮೀನು ಅಂತ ಪೇಪರ್ಗೆ ಹಾಕ್ಬಿಟ್ರತ್ತೆ, ಟಿವಿಗೆ ಪೇಪರ್ಗೆಲ್ಲ ಹಾಕ್ರಿ. ಇನ್ನೂ ಒಂದ್ಸರಿ ಹಾಕೊಳ್ರಿ, ವರ್ಷಕ್ಕಂಟು ಹಾಕೊಳ್ರಿ, ನೀವು ಅಲ್ಲಿ ಬಂದಾಗ ನಾವು ದಾಖಲೆ ತೋರಿಸ್ತೀವಿ ಅಂತ ಅಂದೆ ಸಬ್ ಇನ್ಸ್ಪೆಕ್ಟ್ರಿಗೆ. ಈಗ ಏನು ಹೇಳ್ತೀರಿ? ಈಗ ಸರ್ಕಾರಕ್ಕೆ ಏನು ಮನವಿ ಮಾಡ್ತೀರಾ? ಸರ್ಕಾರಕ್ಕೆ ಏನು ಮನವಿಲ್ಲ, ಬಿಡೋದಿಲ್ಲ, ಜಾಗ ಬಿಡಲ್ಲ. ನಮ್ಮನ್ನ ಗುಡ್ಮಾದ್ನಳ್ಳಿ ರೈತರೆಲ್ಲ ತಕೋಗಿ ಗಲ್ಲಕ್ಕೆ ಹಾಕಿದ್ರು ಸರಿ, ನಾವು ಜಮೀನು ಬಿಡಲ್ಲ. ಆಸ್ಪತ್ರೆ ಕಟ್ಬೇಕು, ಬೆಟ್ಟ ಗುಡ್ಡಲ್ಲಿ ಕಟ್ಲಿ ಬಿಡಿ ಸರ್, ಬೇಕಾದಷ್ಟು ಜಾಗ ಅದಲ್ಲ ಕಟ್ಲಿ ಅಲ್ಲಿ. ಅದನ್ನೇ ಇಲ್ಲಿ ಹೇಳ್ತಾವಿಲ್ಲ ರೈತರ ಸಂಘದವರು ಎಲ್ಲ, ಹೊಸಕೋಟೆ ಬಸವರಾಜು ಇದು ಅವರು ಎಲ್ಲ ಬಂದು ಬೇಕಾದಷ್ಟು ಹೇಳಿದ್ರಲ್ಲ. ಇಲ್ಲಿ ಏನು ಮಾಡೋಕ್ಕಾಗುತ್ತೆ? ರೈತರು ಬಂದು ನೀರಾವರಿ ಎಲ್ಲ ಚೆನ್ನಾಗಿದೆಯಾ? ನೀರು ಯಾವಾಗಲೂ ಅದ ಸರ್. ಎಲ್ಲಿಂದ ಬರುತ್ತೆ? ಮೈಸೂರಿಂದ, ಮೈಸೂರು ಕೆರೆಯಿಂದ. ದಳ ಕೆರೆ ಇದೆಯಲ್ಲ, ದಳವಾಯಿ ಕೆರೆ ನೀರು. ಅಯ್ಯೋ, ಅದು ನಮ್ಮ ತಾತ ಅವ್ರ ಕಾಲದಿಂದ ಅದು ಕಟ್ಟುತ್ತಿದ್ದು ನೀರೇ ಇದ್ದಿಲ್ಲ. ಇದು ಬರ್ತಾ ಇರುತ್ತೆ, ಸುಮ್ಮನೆ. ದಳವಾಯಿ ಕೆರೆ ನೀರಿಂದ ವ್ಯವಸಾಯ ಮಾಡ್ತಾ ಇದ್ದಾರೆ ಇಲ್ಲೆಲ್ಲ? ಮಾಡ್ತಾ ಇದ್ದಾರೆ. ಆಮೇಲೆ ಈ ಒಣನೆಲ ಬಂದಮೇಲೆ ಕನಿಷ್ಠ ಅಂದರೂ ಇಲ್ಲಿ ಒಳ ಬರ ಬಂದ್ಬಿಡ್ತದೆ. ಎತ್ಬಿಟ್ರೆ ಮಳೆ ಹೋದ್ರೆ ಚಾಮುಂಡಿ ಬೆಟ್ಟದ ನೀರೆಲ್ಲ ಇಲ್ಲೇ ಬರೋದು. ನಮ್ಮ ಅಡಿಕೆ ತೋಟ ತುಂಬ ಹೋಯ್ತು, ಅಷ್ಟೊಂದು ನೀರು ಬರುತ್ತೆ ಸರ್, ಹುಸಿಯಲ್ಲ. ನಿಮ್ಮ ಹೆಸರು ತಾತ? ಭೀಮೇಗೌಡ. ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರು? ಪ್ರವೀಣ್ ಅಂತ ಸರ್. ಸರ್ ಏನು ಸರ್ ಸಮಸ್ಯೆ? ಇಲ್ಲಿ ನಮ್ಮ ತಾತನ ಕಾಲದಿಂದ ನಾವು ಬೆಳ್ಕೊಂಡು ಬರ್ತಾ ಇದೀವಿ ಈ ಭೂಮಿಲಿ. ಈ ಭೂಮಿನ ಕಿತ್ಕೊಳ್ಳೋಕೆ ಅಂತ ನಿಮ್ಯಾನ್ಸ್ ಅಂತ ಒಂದು ಆಸ್ಪತ್ರೆನ ಇಲ್ಲಿ ರೂಪಿಸ್ತಾ ಇದ್ದಾರೆ. ಈ ರೂಪಿಸ್ತಾರ ನಿಮ್ಯಾನ್ಸ್ ಈ ನೀರೊಳಗೆ ಕಟ್ಬೋದ? ಈ ಕಟ್ಟಕ್ಕ ಯೋಗ್ಯತೆ ಆಗದ ಸ್ಥಳ ಇದು. ಈ ಎಲ್ಲೋದ್ರು ಅಲ್ಲಲ್ಲೇ ಊದ್ಕೊಂಡು ಬದಿ ಗೋರ್ಕೊಂಡು ಕೆಲಸ ಮಾಡ್ತಾರೆ. ನಮ್ಮ ಇದರಲ್ಲಿ ನಿಮ್ಯಾನ್ಸ್ ಅನ್ನೋರು ಇಲ್ಲಿ ಬಂದು ನಾವು ಹಾಸ್ಪಿಟ್ಲ್ ಕಟ್ತೀವಿ ಅಂತ ಇದು ಮಾಡ್ತಾ ಇದ್ದಾರೆ. ಇದು ಸೂಕ್ತವಾದ ಜಾಗನ ನೀವೇ ನೋಡಿ ತಿಳಿಸಿ ಸರ್ ಅವ್ರಿಗೆ. ನೀರು ಎಲ್ಲಿಂದ ಬರ್ತದೆ ಸರ್? ಇದು ದಳವೆ ಕೆರೆಯಿಂದ ಬರ್ತದೆ ಸರ್. ಅದು ಅಲ್ಲಿಂದ ಬಂದು ನಮಗೆ ಇಲ್ಲಿ ಇದು ಮಾಡ್ಬೋದು ಸರ್. ಆ ಕೆರೆಯಿಂದ ತಾವು ವ್ಯವಸಾಯ ಮಾಡ್ತಾ ಇದ್ದೀರಾ? ಸರ್, ಈ ಕೊಳಚೆ ನೀರಲ್ಲಿ ವ್ಯವಸಾಯ ಮಾಡ್ಕೊಂಡು ನಾವು ಇದು ಮಾಡ್ತಾ ಇದ್ರು ಅವ್ರು ಇದು ಮಾಡ್ತಾ ಇಲ್ಲ ನೋಡಿ ಸರ್. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ ಸರ್ ತಾವು? ಸರ್, ನಾವು ಈಗ ನಮ್ಮ ತಾತನ ಕಾಲದಿಂದನೂ ಮಾಡ್ತಾ ಇದೀವಿ. ನಮ್ಮ ತಾತ ಅವರೆಲ್ಲ ಹಿಂಗೆ ಇದೇ ಕೆಲಸ ಮಾಡ್ಕೊಂಡು ಬಂದವ್ರೆ, ನಾವು ಮಾಡ್ತಾ ಇದೀವಿ. ಎಷ್ಟು ಎಕರೆ ಸರ್ ನಿಮ್ಮಲ್ಲಿ ನೀವು ಮಾಡ್ತಾ ಇರೋದು ಕೃಷಿ? ಒಂದು 3/4 ಎಕರೆ ಮಾಡ್ತಾ ಇದೀವಿ ಸರ್ ಇಲ್ಲಿ. ಅವರು ಇನ್ನು ಮಿಕ್ಕಿದವರೆಲ್ಲ ಎಲ್ಲರ ಕಡೆಯಿಂದನೂ ಮಾಡ್ತಾರೆ. 80 ಸೀಟು 85 ಸೀಟ್ ಮಾಡ್ತಾ ಇದ್ದಾರೆ ಸರ್ ಇಲ್ಲಿ. ಈಗ ಆಸ್ಪತ್ರೆ ತೆರಿಬೇಕು ಅಂತ ಏನು ಮಾಡಿದ್ರೆ ಏನು ಮಾಡ್ತೀರಾ? ಹಾಗಾದ್ರೆ ಏನಾದ್ರು ಮನವಿ ಮಾಡ್ತೀರಾ ಹೇಗೆ? ಅದೇ ಸರ್, ಮನವಿಗೋಸ್ಕರನೇ ನಿಂತಿದ್ದೀವಿ. ಏನು ಅವರು ಏನು ತಿರಸ್ಕಾರ ಮಾಡ್ಬಿಟ್ಟು ನಮ್ಮನ್ನ ನಾಳೆಗೆ ಏನು
ಪೊಲೀಸ್ ಕರ್ಕೊಬಂದು ಎದುರಿಸ್ತೀವಿ ಬೇರಿಸ್ತೀವಿ ಅಂತ ಇದು ಮಾಡೋಕ್ಕೆ ಹೊರಟಿದ್ದಾರೆ. ಹ್ಞೂ ಅದಕ್ಕೇನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಈಗ ರೈತ ಸಂಘದವ್ರು ಕರ್ಕೊಂಡು ಬಂದು ಇದೊಂದು ಇದು ಮಾಡ್ತಾ ಇದೀವಿ. ಒಂದು ವೇಳೆ ಜಾಗ ಬಿಟ್ಕೊಡಿ ಅಂದರೆ ಬಿಟ್ಕೊಡ್ತೀರಾ ಸರ್? ಬಿಟ್ಕೊಡೋಕ್ಕಾಗಲ್ಲ ಅಂತಲೇ ಇದೆಲ್ಲ ಇದು ಮಾಡ್ತಾ ಇರೋದು. ಹ್ಞೂ ಅದಕ್ಕೋಸ್ಕರ ನೀವು ನೋಡಿ ಇದು ಮಾಡಿ ಹ್ಞೂ ಇದು ಮಾಡಿಕೊಡ್ಬೇಕಂತ. ಓಕೆ ಸರ್. ತಮ್ಮ ಹೆಸರು ಸರ್? ಪ್ರವೀಣ್ ಅಂತ ಸರ್. ಸರ್ ನಮಸ್ಕಾರ ಸರ್. ಹೇಳಿ, ಏನು ಮಾಡ್ತಾ ಇದ್ದೀರಿ ಸರ್? ಸರ್ ನಾವು ಗುಡ್ಮನಹಳ್ಳಿ ಗ್ರಾಮದವರು ರಘು ಅಂತೇಳಿ ನಮ್ಮ ಹೆಸರು. ನಾವು ಇಲ್ಲಿ ನಮ್ಮ ತಂದೆ ತಾತನ ಕಾಲದಿಂದ ನಾವು ವ್ಯವಸಾಯ ಮಾಡ್ಕೊಂಡು ಜೀವನ ಕಟ್ಕೊಂಡು ಬದುಕೊಂಡು ಬಂದಿರೋರು. ಇಲ್ಲಿ ನಮಗೆ ದೇವರು ಕರುಣಿಸಿರೋದೇನಪ್ಪ ಅಂತಂದರೆ ದಳವಾಯಿ ಕೆರೆ ಅಂತ ಹೇಳ್ಬಿಟ್ಟು ನೀರಾವರಿ ಜಮೀನಿದು. ಇಲ್ಲಿ ಬೆಟ್ಟ ತಪ್ಪಲ ಇರೋದ್ರಿಂದ ಬೆಟ್ಟದಿಂದ ಎಲ್ಲ ನೀರು ಬರುತ್ತೆ. ವರ್ಣ ಚಾನಲ್ ಬಿಟ್ಟಾಗ ವರ್ಣ ಚಾನಲ್ನಿಂದ ನೀರು ಬರುತ್ತೆ. ಎಲ್ಲ ಸೇರಿ 3 ಕಡೆಯಿಂದನೂ 365 ದಿನ 24 ಗಂಟೆ ನೀರಿರೋಂಥ ಜಾಗ ಸಂಬಳ. ಈ ಜಾಗದಲ್ಲಿ ನಾವು ಬದುಕು ಕಟ್ಕೊಂಡು ಹಸುಗಳು ಒಂದು 500-600 ಹಸುಗಳು ಕಟ್ಕೊಂಡಿದ್ದೀವಿ ಊರಲ್ಲಿ. ಒಂದು 800-900 ತೆಂಗಿನ ಮರಗಳಿದೆ. ಒಂದು 15-20 ಎಕರೆ ಭತ್ತ ಬೆಳಿತಾಯಿದ್ದೀವಿ ಸ್ವಾಮಿ. ಬೆಳೆದು 4 ಜನಕ್ಕೆ ಊಟ ಹಾಕ್ತಾಯಿದ್ದೀವಿ, ಹಾಲು ಕೊಡ್ತಾಯಿದ್ದೀವಿ, ಮತ್ತು ತೆಂಗಿಂದು ಫಸಲು ಕೊಡ್ತಾಯಿದ್ದೀವಿ. ಈ ಜಾಗಕ್ಕೆ ಇವತ್ತು ಏಕಾಏಕಿ ಸರ್ಕಾರದವರು ಯಾವುದೇ ಪರಿಶೀಲನೆ ಮಾಡ್ದೇ ಈ ಭೂಮಿ ಇದಕ್ಕೆ ಕಟ್ಟಡ ಕಟ್ಟಬೇಕು ಅಂತ ಹೇಳಿಬಿಟ್ಟು ಒಂದು ನಿಮ್ಹಾನ್ಸ್ ಮಾದರಿಯ ವೈದ್ಯಕೀಯ ಹಾಸ್ಪಿಟ್ಲ್ ಕಟ್ಟಬೇಕು ಅಂದ್ಬಿಟ್ಟು ಬಂದಿದ್ದಾರೆ ಸ್ವಾಮಿ. ಬಂದಿರೋ ತಕ್ಕನಾಗಿ ಇಲ್ಲಿರೋ ಯಾವುದೇ ರೈತರಿಗೂ ಏನೇ ಮಾಹಿತಿ ಕೊಡ್ದೇ ಒಳಗಿಂದೊಳಗೇನೆ ಅವರ ಅಧಿಕಾರಿ ಚೇಂಬರ್ಲಿ ಕೂತ್ಕೊಂಡು ಇಲ್ಲಿ ಏನು ಬೆಳೀತಾವ್ರೆ, ಏನಿದೆ ಇದು ಕಟ್ಟಡ ಕಟ್ಟಕ್ಕೆ ಯೋಗ್ಯವಾಗಿದೆಯಾ ಇಲ್ವಾ ಅಂತ ಒಂದು ಚೂರು ಪರಿಶೀಲನೆ ಮಾಡ್ದೇ ಅವರ ಸ್ವಂತ ಇದರಿಂದ ಕೇಳ್ಕೊಂಡಿದ್ದು ಈಗ ಇವತ್ತು ಇದನ್ನು ಮಂಜೂರು ಮಾಡಿದ್ದಾರೆ ಸ್ವಾಮಿ. ಬಟ್ ಏನಾಗಿದೆ ಅಂದರೆ ಹಿಂದೆ ನಮ್ಮ ತಾತ ನಮ್ಮ ತಂದೆ ಕಾಲದಿಂದ ಉಳುಮೆ ಮಾಡ್ಕೊಬರ್ಬೇಕಾದ್ರೆ ನಾವು ಅರ್ಜಿಗಳನ್ನ ಹಾಕಿ ಬಂದಿದ್ದೀವಿ ಸರ್ಕಾರಕ್ಕೆ. ಅವು ಹಾಕಿದಾಗ್ಲೂ ಸುಧಾ ನಮಗೆ ಬಗರುಕು ಆರ್ ಟಿ ಸಿ ಅಂತ ಅಂದ್ಬಿಟ್ಟು ಹಂಗಾಮಿ ಆರ್ ಟಿ ಸಿನೂ ಕೊಡ್ತಾರೆ ಒಂದು ಸ್ವಲ್ಪ ಜನಕ್ಕೆ ಇಡುವಳಿ ಜಾಗದಲ್ಲಿ. ಹಂಗಾಮಿ ಆರ್ ಟಿ ಸಿ ಕೊಟ್ಟು ನಮಗೆ ಕಾಯಂ ಖಾತೆದಾರು ಮಾಡಲ್ಲ ನಮ್ಮನ್ನ. ಅದಾದ ನಂತರದಲ್ಲಿ ನಾವು ಇವತ್ತು ಗಂಟೆ ದುಡಿಮೆ ಮಾಡ್ಕೊ ಬಂದ್ರೂ ಇವತ್ತು ಜನಗಳು ನಾವು ನೆಮ್ಮದಿಯಾಗಿ ಬಿಡೋಕೆ ಬರ್ತಾಯಿಲ್ಲ. ನಾವು ದುಡ್ದು ನಾವು ತಿಂದು ನಾವು 4 ಜನಕ್ಕೆ ಊಟ ಹಾಕ್ಬೇಕು ಅನ್ನೋದು ನಮ್ಮ ಭಾವನೆ ಇರೋದು. ಈ ಕಟ್ಟಡ ಕಟ್ಟಕ್ಕೆ ಸೂಕ್ತವಾಗಿದ್ದಿದ್ರೆ ದಯವಿಟ್ಟು ನಮ್ದು ಸಹಕಾರ ಇರೋದು. ಅದು ಒಳ್ಳೆ ಪ್ರಾಜೆಕ್ಟ್ ನಾವು ಇಲ್ಲ ಅಂತ ಹೇಳ್ತಾ ಇಲ್ಲ. 100 ಭೂಂಜರು ಭೂಮಿಗಳಿದೆ, ಬೀಳು ಭೂಮಿಗಳಿದೆ, ಮುಳ್ಳು ಗಿಡಗಳಿರೋ ಜಾಗಗಳಿದೆ. ಅಲ್ಲಿ ಕಟ್ಟೋದ್ರಿಂದ 4 ಜನಕ್ಕೆ ಉದ್ಯೋಗ ಸಿಗುತ್ತೆ, ಅಭಿವೃದ್ಧಿ ಆಗುತ್ತೆ ಆ ಜಾಗ. ಬಟ್ ಇಲ್ಲಿ ಆಹಾರ ಧಾನ್ಯ ಉತ್ಪಾದನೆ ಮಾಡ್ತಿರೋಂಥ ಜಾಗ ಇದು. ಇಲ್ಲಿಗೆ ಬಂದು ಇವತ್ತು ನಾವು ಕಟ್ಟಡ ಕಟ್ತೀವಿ, ನಾವು ಬಿಲ್ಡಿಂಗ್ ಕಟ್ತೀವಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ಒಂದು 500-600 ತೆಂಗಿನ ಮರಗಳನ್ನ ಮಾರಣ ಹೋಮ ಮಾಡಿ ಲಕ್ಷಾಂತರ ಅಂತಂದರೆ ಲಕ್ಷಾಂತರ ಜನ ಊಟ ಮಾಡೋಂಥ 100 ಮೂಟೆ ಭತ್ತ ಬೆಳೆಯೋಂಥ ಮೂಟೆ ಭತ್ತ ಬೆಳೆಯೋ ಜಾಗನೆಲ್ಲನೂ ಹಾಳು ಮಾಡಿ ಒಂದು 500-600 ಹಸುಗಳು ಉಲ್ಮೇದು ಹಾಲು ಕೊಡುವಂಥದ್ದು, ಮಕ್ಕಳಿಗೆ ಮರಿಗೆಲ್ಲ ಹಾಲು ಸಿಗುತ್ತೆ ಇವತ್ತು. ಇಂಥ ಜಾಗಗಳೆಲ್ಲನೂ ಇವರು ನೀರಾವರಿ 24 ಗಂಟೆ ನೀರು ತುಂಬ ಈ ಥರ ನೀರಾವರಿಲಿ ಕಟ್ಟಡ ಕಟ್ಟಿದ್ರೆ ನಾಳೆ ದಿನದಲ್ಲಿ ಸಾಂಕ್ರಾಮಿಕ ರೋಗಗಳು ಜಾಸ್ತಿ ಆಗುತ್ತೆ. ಮತ್ತು ಈ ಕಟ್ಟಡ ಕಟ್ಟೋದು ನಾಳೆ ದಿನ ಭದ್ರಾಗಿರ್ತದೆ, ಇದು ವ್ಯವಸ್ಥೆ ಕಟ್ಟಡ ಉಳ್ಕತ್ತದೆ ಅನ್ನೋದು ನಮಗೆ ಇದಿಲ್ಲ. ಮತ್ತು ಇಲ್ಲಿ ಜನ ಕಟ್ಕೊಂಡಿರೋ ರೈತರಿಗೆ ಯಾವುದೇ ರೀತಿ ಮಾಹಿತಿ ಕೊಡ್ತಾರೆ ಇವರು ಏಕಾಏಕಿ ನಮಗೆ ಇದನ್ನು ಮಂಜೂರು ಮಾಡಿರೋದು ತುಂಬ ಶೋಚನೀಯ. ಇದು ನಿಮ್ಮ ಈಗ ಈ ಜಾಗ ಸರ್ಕಾರದ ಹೆಸರಲ್ಲಿದೆಯಾ, ನಿಮ್ಮ ಹೆಸರುಗಳಲ್ಲಿದೆಯಾ ಸರ್? ಸರ್ ಇದು 1964ನೇ ಇಸ್ವಿಲಿ ದರ್ಖಾಸ್ ಕಮಿಟಿಯಿಂದ ಹಿಡಿದು ಭೂ ನ್ಯಾಯ ಮಂಡಳಿ ಉಳಿವವನೇ ಭೂಮಿ ಒಡೆಯ ಕಾಯ್ದೆ ಅಂತ ಅಂದ್ಬಿಟ್ಟು 53, 50, 57 ಅರ್ಜಿಯಿಂದನೂ ಹಾಕೊಂಡು ಬಂದಿದ್ವಿ ಸ್ವಾಮಿ. ಆದರೆ ಕಾರಣಾಂತರದಿಂದ ಈಗ ಒಬ್ರು ಮಾಡ್ಕೊತಾರೆ ಅನ್ನೋದಕ್ಕೆ ಇನ್ನೊಬ್ರು ಒಂದು ಕೊಕ್ಕೆ ಹಾಕಿ ಇದನ್ನ ಮಾಡಿಸ್ಕೊಟ್ಟಿಲ್ಲ ಸ್ವಾಮಿ ಅವತ್ತಿಂದ ಇವತ್ತು ಗಂಟನೂ. ಬಟ್ ಈ ಹಂತದಲ್ಲಿ ನಮಗೆ ಇವತ್ತಿಗೂ ಸುಧಾ 1964ನೇ ಇಸ್ವಿಯಿಂದ 85ನೇ ಇಸ್ವಿವರೆಗೂ ನಮ್ಮ ಹೆಸರಲ್ಲಿ ಆರ್ ಟಿ ಸಿ ಓಡ್ತವೆ ಸ್ವಾಮಿ. ಓಡಿದ ಮೇಲೂ ಯಾರು ಅದನ್ನ ಮಾಡಿಸ್ಕೊಡಲ್ಲ. 97ನೇ ಇಸ್ವಿನಲ್ಲಿ ಮೈಸೂರಿಂದ 10 ಕಿಲೋಮೀಟರ್ ವ್ಯಾಪ್ತಿ ಒಳಗಿದೆ ಅಂತ ಹೇಳ್ಬಿಟ್ಟು ಅದನ್ನ ಕಾಲಮ್ನ ನಾವು ಸರ್ಕಾರಿ ಗೋಮಾಳ ಅಂತ ಬರೀತೀವಿ ಅಂದ್ಬಿಟ್ಟು ಮಾಡ್ತಾರೆ ಸ್ವಾಮಿ. ಅದು ಕರ್ನಾಟಕ ಸರ್ಕಾರ ಪ್ರಕಾರ ಸ್ವಾಮಿ ಏನಿರೋದು ಅಂತಂದ್ರೆ ಗೊಲ್ಲರು ಅಂತ ಅಂದ್ಬಿಟ್ಟು ಏನಿದ್ರು ಅವರು ಇರೋ ಭೂಮಿಯೆಲ್ಲ ನೀವು ಡಿನೋಟಿಫಿಕೇಶನ್ ಮಾಡ್ಕೊಂಡು ಹೋದ್ರೆ ನಾವು ಹಸುಗಳು ಹೆಂಗ್ ಮೇಯಿಸೋದು ಅಂತ ಹೇಳ್ಬಿಟ್ಟು ಹೈಕೋರ್ಟ್ಗೆ ಒಂದು ರಿಟ್ ಅರ್ಜಿ ಹಾಕೋದ್ರ ಮೂಲಕ ಒಂದು 4% ಗೊಲ್ಲರು ಇವತ್ತು ಸರ್ಕಾರಿ ಗೋಮಾಳ ಅಂತ ಉಳಿಸ್ತಾರೆ ಸ್ವಾಮಿ. ನಮ್ಮಲ್ಲೂ ಸುಧಾ 500-600 ಹಸು ಕರು ಕುರಿಗಳೆಲ್ಲ ಇಟ್ಕೊಂಡು ನಮಗೆ 100 ಹಸುಗಳಿಗೆ 9 ಎಕರೆ ಜಮೀನು ಅಂತ ಸರ್ಕಾರನೇ ಸುತ್ತೋಲೆ ಹೊಡಿಸಿದೆ. 100 ಹಸು ಒಂದು ಗ್ರಾಮದಲ್ಲಿ ಇತ್ತು ಅಂತ ಇರೋದಕ್ಕೆ 9 ಎಕರೆ ಜಮೀನ ನಾವು ಗೋಮಾಳ ಅಂತ ಎತ್ತಿಡಬೇಕು ಅಂತೇಳಿ. ಬಟ್ ಇಲ್ಲಿ ನಮ್ಮೂರಲ್ಲಿ 465 ಹಸುಗಳಿದೆ. 465 ಹಸುಗಳಿಗೆ ಮಿನಿಮಮ್ ಇಲ್ಲಿ 37 ಎಕರೆ ಜಮೀನು ಏನಿದೆ ಇದನ್ನ ಕೊಡೋದ್ರಿಂದ ಏನು ತಪ್ಪಿಲ್ಲ ಸ್ವಾಮಿ. ಇದನ್ನ ಉಳಿಸ್ಕೊಂಡು ಇಲ್ಲಿ ರೈತರನ್ನ ಮತ್ತೆ ಪರಿಸರನ ಹಸಿರು ವಲಯನ ಉಳಿಸ್ಬೇಕು ಅನ್ನೋದು ನಮ್ಮ ಬೇಡಿಕೆ ಸ್ವಾಮಿ. ಓಕೆ, ಇದು ಯಾರ ಕ್ಷೇತ್ರಕ್ಕೆ ಬರುತ್ತೆ ಸರ್? ಸ್ವಾಮಿ ಇದು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವ್ರ ಕ್ಷೇತ್ರನೇ ಆಗಿರೋದ್ರಿಂದ ಅವರು ಇದನ್ನ ಸ್ವಲ್ಪ ಪರಿಗಣನೆ ಮಾಡಿ ಯಾವುದು ಜಾಗ ಸೂಕ್ತ ಯಾವುದು ಸೂಕ್ತವಲ್ಲ, ಕಟ್ಟಡ ಕಟ್ಟಕ್ಕೆ ಯೋಗ್ಯವಾಗಿದೆಯಾ ಯೋಗ್ಯ ಇಲ್ವಾ ಸ್ವಾಮಿ. ಇವತ್ತು 100 ಅಡಿ ಬೋರ್ ತೆಗೆದ್ರು ಒಂದು ತೊಟ್ಟು ನೀರು ಸಿಗಲ್ಲ ಕುಡಿಯೋಕೆ ಅಂತೇಳಿ. ಇಲ್ಲಿ 24 ಗಂಟೆ ನೀರಿನ ಜಾಗದಲ್ಲಿ ರೈತರಿಗೆ ಒಂದು ಅನುಕೂಲ ಮಾಡಿಕೊಟ್ಟು 4 ಬೆಳೆ ಬೆಳೆದು 4 ಜನಕ್ಕೆ ಊಟ ಹಾಕಿದ್ರೆ ಅದು ಸಂತೋಷ ಸ್ವಾಮಿ. ಇದನ್ನ ಬಿಟ್ಟು ಅವರು ಪರಿಶೀಲನೆ ಮಾಡ್ದೇನೆ ಇನ್ನೊಂದು ಮಾಡ್ದೇನೆ ಅಧಿಕಾರಿಗಳು ತಮ್ಮ ಇಚ್ಛೆ ಅಂತ ನಡ್ಕೊಂಡು ಇದನ್ನ
ಹಾಸ್ಪಿಟ್ಲ್ ಕಟ್ಟಕ್ಕೆ ಅಂತ ಬಿಟ್ಟು ಮಂಜೂರು ಮಾಡಿದ್ದಾರೆ ಸ್ವಾಮಿ. ಬಂದಿದ್ರು ಅಧಿಕಾರಿಗಳು ಯಾರು? ಅಧಿಕಾರಿಗಳು ಬಂದು ರೈತರನ್ನೆಲ್ಲ ಇಲ್ಲಿ ನೀವು ಇದು ಸರ್ಕಾರಿ ಜಮೀನು ನಾವು ಆಕ್ರಮಿಸ್ಕೊತಿದೀವಿ ಅಂತ ಹೇಳ್ಬಿಟ್ಟು ಸುತ್ತಮುತ್ತ ಇರೋ ಜಮೀನ್ದಾರಗಳು ಅಥವಾ ಜಮೀನುಗಳಿರೋರಿಗೆ ಹಿಡುವಳಿ ಜಮೀನಿಗೆ ಯಾರಿಗೂ ನೋಟಿಸ್ ಕೊಡ್ತಾನೆ ಏಕಾಏಕಿ ಬಂದು ತಮ್ಮ ಒಂದು ಅಧಿಕಾರ ಇದರಲ್ಲಿ ದುರುಪಯೋಗ ಪಡಿಸ್ಕೊಂಡು ಮಾಡ್ತಾರೆ ಸ್ವಾಮಿ. ಅಲ್ಲ ಬಂದಿದ್ರ ಅಂತ ಅಧಿಕಾರಿಗಳು ಬಂದು ಅವರೇ ಖುದ್ದಾಗಿ ರೈತರನ್ನೆಲ್ಲ ಇದು ಮಾಡಿ ನಾವು ಇದನ್ನ ಆಕ್ವೈರ್ ಮಾಡ್ಕೊತಿದೀವಿ ಅಂತ ಹೇಳ್ಬಿಟ್ಟು ಹೇಳಿದಾರಾ? ಹೇಳಿದ್ರು ಸ್ವಾಮಿ. ಪೊಲೀಸ್ ಪ್ರೊಟೆಕ್ಷನ್ ತಗೊಂಡ್ಬಂದು ಎಲ್ಲ ಹೇಳಿ ಮಾಡಿದ್ರು. ಮಾಡಾಯ್ತು, ಅಷ್ಟಕ್ಕೆ ನಿಂತ್ಕೊತು ಸ್ವಾಮಿ. ನಾವು ಕೇಳ್ಕೊತಿರೋದು ಇಷ್ಟೇನೆ, ಕಟ್ಟಡ ಕಟ್ಟಕ್ಕೆ ಯೋಗ್ಯವಾಗಿದ್ದು ಇದು ಬರಡು ಭೂಮಿ ಬಂಜರು ಭೂಮಿ ಆಗಿದ್ರೆ ನಮ್ದೇನು ಅಭ್ಯಂತರ ಎಲ್ಲ ಮಾಡಿ ಅಂತ ಹೇಳ್ತಿದ್ದು. ಅದು ಒಂದು ಒಳ್ಳೆ ಪ್ರಾಜೆಕ್ಟೇನೆ. 1000 ಎಕರೆ 100 ಎಕರೆ ಈಗ ಪಕ್ಕದಲ್ಲಿ ವಾಜಮಂಗಲದಲ್ಲಿ 96 ಎಕರೆ ಇದೆ. ಇದೇ ಸ್ವಾಮಿ ಅರ್ಧ ಕಿಲೋಮೀಟರ್ ಇಲ್ಲ ರಿಂಗ್ ರೋಡ್ ಪಕ್ಕದಲ್ಲಿ 48 ಎಕರೆ ಸರ್ಕಾರಿ ಭೂಮಿನೇ ಇದೆ. ಅದು ವ್ಯವಸಾಯಕ್ಕೆ ಯೋಗ್ಯ ಇಲ್ಲ, ಅದು ನೀರು ಬರಲ್ಲ ಏನಿಲ್ಲ. ಅಲ್ಲಿ ಕಟ್ಟಡ ಕಟ್ಟಿದ್ರೆ ಅದು ಡೆವಲಪ್ಮೆಂಟ್ ಆಗುತ್ತೆ, ಇದು ಆಗುತ್ತೆ ಸ್ವಾಮಿ. ಮತ್ತು ಇಲ್ಲಿ ಅರ್ಜನ ಅಂತ ಹೇಳ್ಬಿಟ್ಟು ಅಲ್ಲಿ 16 ಎಕರೆ ಇದೆ. ಇಮ್ಮಾವ್ನಲ್ಲಿ 500 ಎಕರೆ ಇದೆ. ಉಯಿಲಾಳಲ್ಲಿ ಅಲ್ಲಿದೆ. ಈಗ ಮೊನ್ನೆ ಬಂದು ನಮ್ಮ ಸರ್ವೆ ನಂಬರ್ 4ರಲ್ಲಿ 24 ಎಕರೆನ ನಮ್ಮ ಶ್ರೀವತ್ಸರು ಬಿಡಿಸಿದ್ದಾರೆ. ಅಂಥ ಜಾಗ ಕಟ್ಟೋದ್ರಿಂದ ಸಿಟಿ ವಾತಾವರಣದಲ್ಲಿ ಎಲ್ರಿಗೂ ಅನುಕೂಲ ಆಗುತ್ತೆ. ಇದು ಹಳ್ಳದ ಜಾಗ ಸ್ವಾಮಿ. 20 ಗಂಟೆ ನೀರ್ಲಿಗೆ ಒಂದು ಕಟ್ಟಡ ಕಟ್ಟಿದ್ರೆ ನಾಳೆ ದಿನ ಸಾಂಕ್ರಾಮಿಕ ರೋಗಗಳಲ್ಲದೇ ಕಟ್ಟಡ ಏನಾದ್ರು ಬಿದ್ದು ಹೋದ್ರೆ ನಾಳೆ ದಿನ ಅದು ಸುಧಾ ಇವ್ರ ತಲೆ ಮೇಲೆ ಇದಾಗುತ್ತೆ ಸ್ವಾಮಿ. ಹಾಗಾಗಿ ದಯವಿಟ್ಟು ಯಾರು ಇದನ್ನ ಪರಿಶೀಲನೆ ಮಾಡಿ ತಮ್ಮ ಮುಂದಿನ ಕರ್ತವ್ಯ ಮಾಡಬೇಕು. ಮತ್ತು ಇಲ್ಲಿ ಆಗ್ತಾರ ರೈತರಿಗೆ ಅನ್ಯಾಯ ಆಗ್ತಾರನ್ನ ದಯವಿಟ್ಟು ನಮ್ಮ ಕಣ್ಣಿಂದ ನೋಡಿ ಊಟ ತಿನ್ನಕ್ಕೆ ಒಂದು ಅವಕಾಶ ಮಾಡ್ಕೊಡ್ಬೇಕು ಸ್ವಾಮಿ.